ಶ್ಯಾಮ್ ಸುಂದರಿ ದೇವಿ ತನಗೆ ಪೂರ್ಣ ಪ್ರಜ್ಞೆ ಇರುವಾಗಲೇ ತನ್ನ ಪರಮ ಪ್ರೀತಿಯ ಮಗಳು ಶಾರದೆ ಹತ್ತಿರದಲ್ಲಿರುವಾಗಲೇ ಶರೀರ ಬಿಡ್ತಾಳೆ. ಅವಳ ಸಾವು ಇಷ್ಟು ಸುಖಕರವಾಗಿದ್ದು ಎಲ್ರಿಗೂ ಸಮಾಧಾನದ ವಿಷಯನೇ. ಆದರೆ ಹೆತ್ತ ತಾಯಿಯನ್ನು ಕಳ್ಕೊಂಡಂತಹ ಶಾರದಾ ದೇವಿ ಚಿಕ್ಕ ಹುಡುಗಿ ಹಾಗೆ ಬಿಕ್ಕಿ ಬಿಕ್ಕಿ ಅಳ್ತಾರೆ. ಅವ್ರು ಹಾಗತ್ರು ಅನ್ನೋದನ್ನು ಕೇಳಿದಾಗ ನಮಗೆ ಆಶ್ಚರ್ಯ ಆಗಬಹುದು. ಹಾಗಾದ್ರೆ ಅವರಿಗೆ ತಾಯಿ ಮೇಲೆ ಅಷ್ಟೊಂದು ವ್ಯಾಮೋಹ ಇತ್ತೆ ಅಂತ, ಅವರಂತಹ ವೈರಾಗ್ಯಶೀಲರಿಗೆ ಅದು ಒಪ್ಪುತ್ತೆ ಅಂತ. ರಾಮಕೃಷ್ಣರು ಹೇಳ್ತಾ ಇದ್ರು, ಈ ಲೋಕದಲ್ಲಿ ತಾಯಿ ತಂದೆಯರು ಅಂದರೆ ಮಕ್ಕಳಿನ ಪಾಲಿನ ಪ್ರತ್ಯಕ್ಷ ದೇವರು. ಅವ್ರ ಋಣನ ಮಕ್ಕಳು ಯಾವತ್ತೂ ತೀರ್ಸಕ್ಕೆ ಸಾಧ್ಯವೇ ಇಲ್ಲ. ಹೆತ್ತೋರು ತೀರ್ಕೊಂಡಾಗ ಅವರ ಶ್ರಾದ್ದಾದಿಗಳನ್ನು ಯಥಾಶಕ್ತಿ ಮಾಡಬೇಕು, ಆಗದೇ ಇದ್ದವರು 10 ಕಣ್ಣೀರಾರೂ ಸುರಿಸಬೇಕು ಅಂತ, ತಮ್ಮ ಪಾಲಿನ ಕರ್ತವ್ಯವನ್ನು ಪೂರೈಸಬೇಕು ಅಂತ. ತಾಯಿ ತಂದೆಯರು ಮೃತರಾದರೆ ಅವ್ರಿಗಾಗ ಅಳುವುದು ತಪ್ಪಲ್ಲ ಅಂತ ಹೇಳಿದಾಗಾಯ್ತು. ಸ್ವಯಂ ಶ್ರೀರಾಮಕೃಷ್ಣರು ಕೂಡ ತಮ್ಮ ತಾಯಿ ಚಂದ್ರಮಣಿ ದೇವಿ ಕಾಲವಾದಾಗ 10 ಅಶ್ರುತರ್ಪಣ ನೀಡಿದ್ರು. ಈಗ ಶಾರದಾ ದೇವಿಯರು ಅಷ್ಟೊಂದಾಗತ್ತಿದ್ರಲ್ಲಿ ಕರ್ತವ್ಯ ದೃಷ್ಟಿನೂ ಇತ್ತು. ಯಾಕೆಂದ್ರೆ ನಿಜಕ್ಕೂ ಅವರ ಪಾಲಿಗೆ ತಾಯಿಯ ಮರಣ ಒಂದು ದೊಡ್ಡ ನಷ್ಟವೇ ಸರಿ. ಯಾಕೆಂದ್ರೆ ಈಗ ಅವರನ್ನ ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೊಳ್ಳೋ ಹಿರಿಯರ್ಯಾರೂ ಇಲ್ದಾಗ್ಬಿಟ್ಟಿದೆ. ಭಗವತ್ ಸ್ವರೂಪಿಯಾದಂಥ ಪತಿ ಮೊದಲೇ ತೀರ್ಕೊಂಡಿದ್ದಾರೆ. ತಂದೆನಂತೂ ಹಿಂದೆನೇ ತೀರ್ಕೊಂಡ್ರು. ಇತ್ತೀಚೆಗೆ ಚಿಕ್ಕಪ್ಪನೂ ತೀರ್ಕೊಂಡ. ಈಗ ಕೊನೆಯ ವಾತ್ಸಲ್ಯದ ಆಸರೆ ತಾಯಿ, ಅವಳೂ ಆಗಲಿದ್ದಾಳೆ. ಈ ಜಗತ್ನಲ್ಲಿ ನಮಗಿಂತ ಚಿಕ್ಕೋರಿಂದ ನಮಗೆ ಸಿಗುವ ಪ್ರೀತಿ ವಿಶ್ವಾಸಗಳ ಅನುಭವ ಬೇರೆ, ನಮಗಿಂತ ಹಿರಿಯರಿಂದ ಸಿಗುವ ವಾತ್ಸಲ್ಯ ಪ್ರೇಮಗಳ ರುಚಿಯೇ ಬೇರೆ. ಆಗ ಶಾರದಾ ದೇವರು ತಮಗಿಂತ ಹಿರಿಯರೆಲ್ಲರ ವಾತ್ಸಲ್ಯಪೂರ್ಣ ಬೆಂಬಲದಿಂದ ವಂಚಿತರಾಗಿದ್ದಾರೆ. ಮಾತ್ರ ಅಲ್ಲ, ಅತ್ಯಂತ ಪ್ರೀತಿ ಪಾತ್ರರಾಗಿದ್ದ ಅನೇಕ ಹಿರಿಯರೂ ಕಣ್ಮರೆಯಾಗಿದ್ದಾರೆ. ಅವರ ಪುತ್ರರಲ್ಲಿ ರತ್ನಪ್ರಾಯರಾದಂಥ ಸ್ವಾಮಿ ವಿವೇಕಾನಂದರು ಈಗಿಲ್ಲ. ಅವರಲ್ಲಿ ಅಪಾರ ಭಕ್ತಿ ಇರಿಸಿದ್ದ ಸ್ವಾಮಿ ನಿರಂಜನಾನಂದರು ತೀರ್ಹೋಗಿದ್ದಾರೆ. ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಅವರು ಸೇವೆ ಮಾಡ್ತಾ ಇದ್ದ ಸ್ವಾಮಿ ಯೋಗಾನಂದರು ತೀರ್ಹೋಗಿದ್ದಾರೆ. ಕಿರಿಯ ಸೋದರ ಅಭಯ ತುಂಬಾ ಯೋಗ್ಯ, ಅಕ್ಕನ ಮೇಲೆ ಅಪಾರವಾದ ಪ್ರೀತಿ ವಾತ್ಸಲ್ಯ ಇಟ್ಟಿದ್ದ, ಈಗ ಅವನೂ ಇಲ್ಲ. ಅವರಿಗೆ ಈಗ ಹತ್ತಿರವಾದವರು ಅಂದ್ರೆ ಲೋಭಿಗಳಾದ, ಯಾವಾಗಲೂ ದುಡ್ಡಿಗಾಗಿ ಹಪಹಪಿಸ್ತಕ್ಕಂಥ 3 ಜನ ಸೋದರರು, ಕಿರಿಯ ನಾದನಿಯರು, ಕಿರಿಕಿರಿ ಮಾಡು ನಾದನಿಯರು, ಸೋದರ ಸೊಸೆಯರು. ಇವರೇ. ಇಂಥ ಅವಸ್ಥೆಯಲ್ಲಿ ಅವರ ಮನಸ್ಥಿತಿ ಅದೆಷ್ಟು ದುಃಖಮಯವಾಗಿರಬೇಕು. ಈ ಜಗತ್ತಿನ ಜನರಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ಜನ್ಮ ಎತ್ತಿರುವ ಆದರ್ಶ ವ್ಯಕ್ತಿಗಳಲ್ಲಿ ನಾವೆರಡು ಪ್ರಧಾನ ಗುಣನ ಕಾಣ್ತೀವಿ. ಒಂದು, ಜನರ ದುಃಖವನ್ನು ಕಂಡು ಮರುಗುವ, ಅವರ ಬಗ್ಗೆ ಸಹಾನುಭೂತಿ ತಾಳುವ ಮೃದು ಸ್ವಭಾವ, ಸುಕೋಮಲ ಮನೋಭಾವ, ಮತ್ತು ಅದರ ಜೊತೆಗೆ ಎಷ್ಟೇ ಅನಾನುಕೂಲತೆ, ಅಡಚಣೆ, ಒತ್ತಡ ಬಂದರೂ ಕೂಡ ಎದೆಗೆಡದೆ ಕಾಲೋಚಿತವಾಗಿ ಮಾಡಬೇಕಾದ ಕರ್ತವ್ಯವನ್ನು ಧೈರ್ಯದಿಂದ ನಿರ್ವಹಿಸಬಲ್ಲ ನಿಶ್ಚಯಾತ್ಮಕ ಮನೋಭಾವ. ಈ ಎರಡೂ ಗುಣಗಳು ಒಬ್ಬನೇ ವ್ಯಕ್ತಿಯಲ್ಲಿ ಕಾಣುವುದು ಅಪರೂಪ. ಶಾರದಾ ದೇವಿಯರಲ್ಲಿ ಈ ವಿಶೇಷ ಸಾಮರ್ಥ್ಯ ಚೆನ್ನಾಗಿ ವ್ಯಕ್ತ ಆಗ್ತಿತ್ತು. ಈ ದುಃಖದ ಪರಿಸ್ಥಿತಿಯಲ್ಲಿ ಅವರು ಬಹಳಷ್ಟು ಶೋಕಿಸಿದ್ರೂ ಕೂಡ ಕರ್ತವ್ಯ ವಿಷಯದಲ್ಲಿ ಹಿಂದೆ ಬೀಳಲಿಲ್ಲ. ಈಗ ಅವರ ತಾಯಿಯ ಶ್ರಾದ್ದ ಕರ್ಮ ನಡಿಬೇಕಾಗಿದೆ. ಶ್ರಾದ್ದವೆಲ್ಲ ಗಂಡು ಮಕ್ಕಳ ಕೆಲಸ, ಅವರದ್ದೇ ಜವಾಬ್ದಾರಿ. ಗಂಡು ಮಕ್ಕಳೇನೋ ಇದ್ದಾರೆ 3 ಜನ, ಆದರೆ ಅವರೆಲ್ಲ ಬಡವರು. ಅಂದರೆ ಸರಿಯಾದ ರೀತಿಯಲ್ಲಿ ದಾನ, ದಕ್ಷಿಣೆ, ಭೋಜನ ಎಲ್ಲರನ್ನ ತೃಪ್ತಿಪಡಿಸುವಂತಹ ಶಕ್ತಿ ಅವರಿಗಿಲ್ಲ. ಅಷ್ಟೇ ಅಲ್ಲ, ಅವ್ರಿಗ ಇಚ್ಛೆನೂ ಇಲ್ಲ. ಆದ್ರಿಂದ ಶಾರದಾ ದೇವಿಯರು ಅದರ ಜವಾಬ್ದಾರಿಯನ್ನು ತಾವೇ ಹೊತ್ಕೋತಾರೆ. ಶ್ಯಾಮಸುಂದರಿಯ ನಿಧನದ ವರ್ತಮಾನ ಸ್ವಾಮಿ ಶಾರದಾನಂದರಿಗೆ ತಲುಪಿದ್ದೇ ತಡ, ಅವರು ಕಲ್ಕತ್ತಾದಿಂದ ಎಲ್ಲ ಸಾಮಗ್ರಿಗಳನ್ನು ಕಳಿಸಿಕೊಡ್ತಾರೆ. ಶ್ರಾದ್ದ ಕಾರ್ಯ ಯಾವುದೇ ಬಗೆ ಕೊರತೆ ಇಲ್ಲದೆ ಸಮರ್ಪಕವಾಗಿ ನಡೆಯುತ್ತೆ. ಸ್ವಯಂ ಜಗನ್ಮಾತೆಯನ್ನ
ಹೊತ್ತು ಹೆತ್ತು ಈ ಜಗತ್ತಿಗೆ ಕೊಟ್ಟೋಳಲ್ವೇ ಆ ಮಹಾತಾಯಿ. ಆ ಘನತೆಗೆ ತಕ್ಕಂತೆ ನಡೆಯುತ್ತೆ ಕಾರ್ಯ. 25 ಬ್ರಾಹ್ಮಣರಿಗೆ ಉತ್ತಮವಾದ ಉಪಯುಕ್ತ ವಸ್ತುಗಳನ್ನು ದಾನ ಮಾಡುತ್ತಾರೆ. ಮೇಲು ಕೀಳು ಎಂದೇ ಹಳ್ಳಿಗರೆಲ್ಲರಿಗೂ ಕೂಡ ಮೃಷ್ಟಾಜ್ಜನ ಭೋಜನ ಮಾಡಿಸ್ತಾರೆ. ಭೋಜನದಲ್ಲಿ ಶ್ಯಾಮ್ ಸುಂದರಿಯ ಆತ್ಮತೃಪ್ತಿಗಾಗಿ ಆಕೆ ಕೊನೆಯ ಬಯಕೆ ಆದಂಥ ಕುಂಬಳಕಾಯಿ ಪಲ್ಯನೂ ಮಾಡಿ ಬಡಿಸಲಾಗ್ತದೆ. ಪ್ರೀತಿಯ ಜನ್ಮದಾತಿಯ ಮರಣದ ದುಃಖ, ಶ್ರಾದ್ದ ಕಾರ್ಯ ಸಂತರ್ಪಣೆ, ಇದನ್ನು ನಿರ್ವಹಿಸಿದ ಆಯಾಸ ಎಲ್ಲ ಸೇರ್ಕೊಂಡು ಶಾರದಾದೇವರು ಬಸವಳಿದು ಹೋಗ್ತಾರೆ. ಅವರು ಪೂರ್ತಿ ಸುಧಾರಿಸ್ಕೋಬೇಕಾದ್ರೆ 1 ತಿಂಗಳೇ ಬೇಕಾಯಿತು. ಅಂತೂ ತಮ್ಮ ಪಾಲಿನ ಕರ್ತವ್ಯವನ್ನು ಮುಗಿಸಿ ಶಾರದಾ ಮಾತೆಯವರು ತಮ್ಮ ಮಾತೆಯ ಆತ್ಮಕ್ಕೆ ಚಿರಶಾಂತಿಯನ್ನು ಕರುಣಿಸುತ್ತಾರೆ. 1906 ಮಾರ್ಚ್ ಕಲ್ಕತ್ತಕ್ಕೆ ಮರಳುತ್ತಾರೆ. ಪುನಃ ಅದೇ ಬಾಗ್ ಬಜಾರಿನ ಮನೆಯಲ್ಲಿ ವಾಸ್ತವ್ಯ. ಅಲ್ಲೇ ಹತ್ತಿರದಲ್ಲಿ ನಿವೇದಿತಾ ಶಾಲೆಯ ಆವರಣದ ಒಂದು ಕೋಣೆಯಲ್ಲಿ ಗೋಪಾಲ್ ರೇಮಾ ವಾಸವಾಗಿದ್ದಾಳೆ. ಈ ಗೋಪಾಲ್ ರೇಮಾ ತನ್ನ ಕೊನೆಯ ದಿನವನ್ನು ಎದುರು ನೋಡ್ತಾ ಹಾಸಿಗೆ ಹಿಡಿದಿದ್ದಾಳೆ. ಕಲ್ಕತ್ತಕ್ಕೆ ಬರ್ತಾ ಇದ್ದ ಹಾಗೆ ಶಾರದಾದೇವಿಯರು ಗೋಪಾಲ್ ರೇಮಾನನ್ನ ನೋಡ್ಕೊಂಡು ಬರೋಕೆ ಹೋಗ್ತಾರೆ. ಆಗ ಬಳಿ ಇದ್ದವರು ಆಕೆ ಕಿವಿಯಲ್ಲಿ, ಗೋಪಾಲ್ ರೇಮಾ ಕಿವಿಯಲ್ಲೇ ಹೇಳ್ತಾರೆ, ಶ್ರೀಮಾತೆ ಬಂದಿದ್ದಾರೆ, ಶ್ರೀಮಾತೆ ಬಂದಿದ್ದಾರೆ ಅಂತ. ಕೂಡಲೇ ತಗ್ಗು ಧ್ವನಿಯಲ್ಲಿ, ಗೋಪಾಲ ಬಂದ್ಯಾ ಅಂತ ಏನನ್ನೋ ಮುಟ್ಟುವ ಬಯಕೆಯಿಂದ ಕೈ ಚಾಚಿ ತಡಬರಿಸ್ತಾ ಇದ್ದಾಳೆ ಗೋಪಾಲ್ ರೇಮಾ. ನನಗೆ ತಕ್ಷಣ ಅವಳೇಕೆ ಗೋಪಾಲ ಗೋಪಾಲ ಅಂತ ನನ್ನನ್ನು ಕರೀತಿದ್ಲು ಅಂತ ಅರ್ಥವಾಗಲೇ ಇಲ್ಲ. ಆದರೆ ಗೋಪಾಲರ್ಮಾಳ್ಗೆ ಶುಶ್ರೂಷೆ ಮಾಡ್ತಿದ್ಲಲ್ಲ ಭಕ್ತೆ, ಆಕೆಗೆ ಮಾತ್ರ ಕೂಡಲೇ ತಿಳಿದೋಯ್ತು ಅವ್ರ ಉದ್ದೇಶ. ಆಕೆ ನನ್ನನ್ನು ಗೋಪಾಲ್ ಬೋಧೆಯಿಂದ, ಅಂದರೆ ನನ್ನನ್ನು ಶ್ರೀರಾಮಕೃಷ್ಣರು ಒಂದೇ ಅಂತ ಅರ್ಥಕೊಂಡಿದ್ಲು. ನನ್ನ ಪಾದ ಧೂಳಿಯನ್ನ ತೆಗೆದುಕೊಳ್ಳಲು ಬಯಸ್ತಿದ್ದಾಳೆ ಅಂತಾನೂ ವಿವರಿಸಿದ್ಲು. ಈ ಭಕ್ತೆ ಹೇಳ್ತಿರೋದು ಸರಿಯಾಗಿದೆ ಎನ್ನುವುದರಲ್ಲಿ ಅಲ್ಲಿ ಯಾರಿಗೂ ಅನುಮಾನ ಉಂಟಾಗಲಿಲ್ಲ. ಆದರೆ ಅದನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯ ಆಯಿತು. ಏಕೆಂದರೆ ಗೋಪಾಲರ್ಮಾ ಎಂಥ ದೊಡ್ಡ ತಪಸ್ವಿನಿ. ದೀರ್ಘಕಾಲದ ನಿರಂತರ ಭಕ್ತಿಯಿಂದ, ಸಾಧನೆಯಿಂದ ಬಾಲ್ ಗೋಪಾಲ್ನನ್ನ ಸಾಕ್ಷಾತ್ಕಾರ ಮಾಡಿಕೊಂಡವಳು. ಆ ಗೋಪಾಲನ ಬಾಲಲೀಲೆಗಳನ್ನ ಕಣ್ಣಾರೆ ಕಾಣುತ್ತಾ, ಅವನನ್ನ ಕೈಯಾರೆ ಸ್ಪರ್ಶಿಸುತ್ತಾ ಮನಸಾರೆ ಆನಂದಿಸ್ತವಳು. ತನ್ನ ಇಷ್ಟದೇವನಾದ ಗೋಪಾಲ ಶ್ರೀರಾಮಕೃಷ್ಣರ ಶರೀರದಲ್ಲಿ ವಿಲೀನಗೊಂಡಿದ್ದನ್ನು ಕಂಡು ಅವರು ಗೋಪಾಲ್ನು ಒಂದೇ ಅಂತ ಅರ್ಥಕೊಂಡಿದ್ಲು. ಅವರನ್ನೇ ತನ್ನ ಮುದ್ದು ಗೋಪಾಲ ಅಂತೆ ದೃಷ್ಟಿಯಿಂದ ನೋಡ್ತಿದ್ಲು. ಅವಳಿಗೆ ಶ್ರೀರಾಮಕೃಷ್ಣರಲ್ಲಿ ಮಗನಲ್ಲಿರೋ ಅಷ್ಟೇ ಸಲಿಗೆ. ಆದ್ರಿಂದಲೇ ಇಷ್ಟು ದಿನ ಅವಳು ನನ್ನನ್ನು ತನ್ನ ಸೊಸೆ ಅಂತಲೇ ಭಾವಿಸ್ತಿದ್ಲು. ಸೊಸೆ ಎಂದೇ ಕರಿತಾನೂ ಇದ್ಲು. ನಾನು ಅವಳನ್ನ ನನ್ನ ಸ್ವಂತ ಅತ್ತೆ ಅಂತೆಯೇ ಅಥವಾ ಅದಕ್ಕೂ ಮಿಗಿಲಾಗಿ ಗೌರವಿಸ್ತಿದ್ದೆ. ಇದು ಸಹಜನೇ. ಆದರೆ ಈಗ ಪರಿಸ್ಥಿತಿ ಆ ಔಪಚಾರಿಕತೆಗಳ ಗಮನ ಕೊಡೋಕೆ ವ್ಯವಧಾನ ಎಲ್ಲಿದೆ? ಉಪಚಾರಕ್ಕೆ ಗಮನ ಕೊಡೋಕೆ ಅವಶ್ಯಕತೆಯೂ ಇಲ್ಲ, ವ್ಯವಧಾನನೂ ಇಲ್ಲ. ಆದ್ರಿಂದ ಗೋಪಾಲ್ ರೇಮಾಳ ಬಯಕೆಯನ್ನು ತಿಳ್ಕೊಂಡಂತ ಶಾರದಾದೇವಿ ಸಂಕೋಚ ಪಟ್ಟುಕೊಳ್ಳೂ ಇಲ್ಲ, ಆಕ್ಷೇಪಣೆ ಮಾಡಲೂ ಇಲ್ಲ. ತಮ್ಮ ನಿಜ ಸ್ವರೂಪವನ್ನ ಸ್ಮರಣೆ ಮಾಡಿಕೊಂಡ್ರೂ ಅನ್ನೋ ಹಾಗೆ ಮೌನವಾಗಿ ನಿಂತ್ಕೋತಾರೆ ಶಾರದಾದೇವಿ. ಆಗ ಆ ಭಕ್ತೆ ತನ್ನ ಸೀರೆಯ ಸೆರಗಿನಿಂದ ಶಾರದಾದೇವಿಯರ ಪಾದಧೂಳಿ ತಗೊಂಡು ಅದನ್ನ ಗೋಪಾಲ್ ರೇಮಾ ಮೈಗೆಲ್ಲ ಸವರ್ತಾಳೆ. ಶಾರದಾದೇವಿ ಸ್ವಲ್ಪ ಹೊತ್ತಲ್ಲೇ ನಿಂತಿದ್ದು ಭಾರವಾದ ಹೃದಯದಿಂದ ಮನೆ ಕಡೆ ನಡೀತಾರೆ. ಇದಾದ ಕೆಲವೇ ದಿನದಲ್ಲಿ ಗೋಪಾಲ್ ರೇಮಾ ಶರೀರ ಬಿಟ್ಟು ಮುಕ್ತಳಾಗ್ತಾಳೆ, ಮಹಾಶಾಂತಿಯನ್ನು ಹೊಂದುತ್ತಾಳೆ. ಕೊನೆಯ ಕೊಂಡಿಯು ಕಳಚಿ ಹೋಗುತ್ತೆ. ಗೋಪಾಲ್ ರೇಮಾ
ಶಾರದಾದೇವಿಯರ ಪಾದಧೂಳಿ ತಗೊಂಡು ಘಟನೆ ಎಂಥ ಮಹತ್ವಪೂರ್ಣವಾದ್ದು. ಯಾಕೆಂದ್ರೆ ಲೌಕಿಕ ದೃಷ್ಟಿಯಿಂದ ನೋಡಿದ್ರೆ ಆಕೆ ಶಾರದಾದೇವಿಯರಿಗಿಂತ ಎಷ್ಟೋ ಹಿರಿಯಳು, ವಯೋವೃದ್ಧಳು. ಅಲ್ಲದೆ ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಅವಳೇನು ಸಾಮಾನ್ಯಳಲ್ಲ. ಆಧ್ಯಾತ್ಮಿಕ ಜೀವನದ ತುತ್ತ ತುದಿಗೇರಿದ್ದವಳು. ಶ್ರೀಕೃಷ್ಣನನ್ನ ಸ್ವತಃ ಆಡಿಸಿದವಳು, ಅವನ ಕೈಮುಟ್ಟಿ ಸ್ಪರ್ಶ ಮಾಡಿದ್ದವಳು. ಅದರಿಂದ ಗೋಪಾಲರೇ ಮಾಶಾರದೆ ದೇವರಿಗೆ ನಮಸ್ಕಾರ ಮಾಡಬೇಕು ಅಥವಾ ಮಾಡುವುದೇ ಸೂಕ್ತ ಅಂತ ಯಾರೂ ಭಾವಿಸಬೇಕಾಗಿಲ್ಲ. ಅಲ್ಲಿವರೆಗೆ ಅವಳು ಹಾಗೆ ಮಾಡೂ ಇರಲಿಲ್ಲ. ಆದರೆ ಈಗ ಶಿರೇರ ಬಿಡುವ ಕಾಲ. ಶಾರದಾದೇವಿಯರು ಗೋಪಾಲ ಸ್ವರೂಪಿಯಾದ ರಾಮಕೃಷ್ಣರು ಒಂದೇ ಅಂತ ಭಾವಿಸಿ ಶಾರದಾದೇವಿಯರ ಪಾದಧೂಳಿಯ ತಗೋಬೇಕಾದ್ರೆ ಆ ವಿಷಯದಲ್ಲಿ ಎಂಥ ಗಾಢವಾದಂಥ ವಿಶ್ವಾಸ ಇರಬೇಕು ಗೋಪಾಲರೇಮಾಗೆ. ಅವಳು ತನ್ನ ಸೂಕ್ಷ್ಮ ಆಧ್ಯಾತ್ಮಿಕ ಪ್ರಜ್ಞೆಯಿಂದ ಅವರ ದೈವತ್ವವನ್ನು ಅಷ್ಟು ಸ್ಫುಟವಾಗಿ ಗುರುತಿಸ್ತಾಳೆ. ಹಿರಿಯ ಕಿರಿಯ ಎಂಬ ಭೇದ ಮರೆತು ಅವರ ಪಾದಧೂಳಿಯನ್ನು ಸ್ವೀಕರಿಸ್ತಾಳೆ. ಶಾರದಾದೇವಿಯರ ಆ ವರ್ಷದ ಜಗದ್ದಾತ್ರಿಯ ಪೂಜೆಗೆ ಕಲ್ಕತ್ತೆದಿಂದ ಯರಂಬ್ರಟಿ ಮರಳುತ್ತಾರೆ. ಈ ಸಲ ಕೂಡ ಪ್ರತಿ ವರ್ಷದಾಗೆ ವೈಭವದಿಂದ ಉತ್ಸವ ನಡೆಸಲಾಗುತ್ತೆ. ಈ ಸಂದರ್ಭದಲ್ಲಿ ಕೃಷ್ಣಲಾಲ್ ಬ್ರಹ್ಮಚಾರಿಗಳು ಮೊದಲಾದವರೆಲ್ಲ ಹಾಜರಾಗಿರ್ತಾರೆ. ಇಲ್ಲಿವರೆಗೆ ನಾವು ಶ್ರೀಮಾತೆ ಶಾರದಾದೇವಿಯರ ಜೀವನವನ್ನು ಅವಲೋಕಿಸಿದಾಗ ಅವರ ವ್ಯಕ್ತಿತ್ವ ಹೇಗೆ ವಿಕಸಿಸ್ತಾ ಬಂತು, ಅವರೊಳಗಿನ ದಿವ್ಯತೆ ಹೇಗೆ ಪ್ರಕಾಶಗೊಂಡಿತು, ಅವರ ಮಹಿಮೆ ಹೇಗೆ ಬೆಳೆತು, ಇದೆಲ್ಲವನ್ನ ನಮ್ಮದೇ ಆದ ದೃಷ್ಟಿಕೋನದಿಂದ ನೋಡ್ತಾ ಬಂದಿದ್ದೀವಿ. ಶ್ರೀಮಾತೆಯವರ ಜೀವನವನ್ನ, ವ್ಯಕ್ತಿತ್ವವನ್ನ ಆಮೂಲಾಗ್ರವಾಗಿ ಕಂಡು ವಿಶ್ಲೇಷಿಸಿದ್ರಿಂದ ಅವರ ಮಹಿಮೆಯನ್ನ ಸ್ವಲ್ಪವಾದರೂ ಅರ್ಥ ಮಾಡ್ಕೊಳ್ಳೋಕೆ ನಮಗೆ ಸಾಧ್ಯ ಆಗಿದೆ. ಅವರು ಇಂತಹ ಮಹಾಮಹಿಮರಾಗಿದ್ರು. ಅವರ ಸಮಕಾಲೀನದವರಿಗೆ, ಅವರ ಜೊತೆ ಇದ್ದವರಿಗೆ ಅವರ ಮಹಿಮೆ ಸ್ಪಷ್ಟವಾಗಿ ಕಾಣುವ ಸೌಲಭ್ಯ ಇರಲಿಲ್ಲ. ಅದರಿಂದ ಶ್ರೀರಾಮಕೃಷ್ಣರ ಶಿಷ್ಯರಾದಿಯಾಗಿ ಕೆಲವು ಭಕ್ತರು ಅವರನ್ನು ಗಮನಿಸಿದ ಹಾಗೆ ಬೇಗೆ ಅವರಿಗೆ ಮೊದಲು ಶ್ರೀಮಾತೆಯವರು ದಿವ್ಯತೆಯನ್ನು ಗುರುತಿಸಕ್ಕೆ ಸಾಧ್ಯ ಆಗಿರಲಿಲ್ಲ. ಆಗ ಅವರ ಭಕ್ತಿಯೆಲ್ಲ ಕೇವಲ ಗುರುಪತ್ನಿ ಅನ್ನುವ ಮಾತ್ರಕ್ಕೆ ಸೀಮಿತ ಆಗಿತ್ತು. ಒಂದು ಘಟನೆ. ಕಾಳಿಪದ ಘೋಷ್ ಅಂತಕ್ಕಂಥ ಶ್ರೀರಾಮಕೃಷ್ಣರ ಪರಮ ಭಕ್ತ ಒಬ್ಬ. ಇವನು ಗಿರೀಶ್ ಚಂದ್ರ ಘೋಷ್ನ ಆಪ್ತ ಸ್ನೇಹಿತ. ಇವರಿಬ್ಬರ ಸ್ವಭಾವ ತುಂಬಾ ಸಾಮ್ಯ. ಶ್ರೀರಾಮಕೃಷ್ಣರ ಮಹಾಸಮಾಧಿಯಾಗಿ 4 ವರ್ಷಗಳೇ ಕಳೆದೋಗಿದೆ. ಒಂದಿನ ಯುವಕ ಕಾಳಿಪದ ಮನೆಗೆ ಬಂದಿದ್ದ. ಯುವಕ ನೋಡ್ತಾನೆ, ಕಾಳಿಪದನ ಮನೆಯಲ್ಲಿ ಶ್ರೀರಾಮಕೃಷ್ಣರ ಭಾವಚಿತ್ರ ಮಾತ್ರ ಇತ್ತು. ಶ್ರೀಮಾತೆಯವರ ಭಾವಚಿತ್ರ ಇರಲಿಲ್ಲ. ಅವನು ಬಹಳ ಆಶ್ಚರ್ಯಪಟ್ಟುಕೊಂಡು ಕೇಳ್ತಾನೆ, ಇದೇನು ಮಹಾಮಾತೆಯವರ ಚಿತ್ರಮನೆ ಇಟ್ಕೊಂಡಿಲ್ಲ ನೀನು? ಆಗ ಕಾಳಿಪದ ಶ್ರೀರಾಮಕೃಷ್ಣರ ಭಾವಚಿತ್ರಕ್ಕೆ ನಮಸ್ಕಾರ ಮಾಡ್ತಾ, ನನಗೆ ತಂದೆಯೂ ಇವರೇ, ತಾಯಿಯೂ ಇವರೇ ಅಂತ ಹೇಳ್ತಾನೆ. ಅವನು ಹೇಳಿದ್ದೇನೋ ಸರಿ, ನಿಜಕ್ಕೂ ಅವನಿಗೆ ಆ ಬಗ್ಗೆ ಶ್ರದ್ಧೆ ಇತ್ತು. ಆದರೆ ಈ ಉತ್ತರದಿಂದ ಯುವಕನಿಗೆ ತೃಪ್ತಿ ಆಗಲಿಲ್ಲ. ಅವನು ಗಿರೀಶ್ ಚಂದ್ರ ಘೋಷನ್ ಬಳಿ ಈ ವಿಷಯ ಪ್ರಸ್ತಾಪಿಸ್ತಾನೆ. ಆಗ ಗಿರೀಶ ಹೇಳ್ತಾನೆ, ಅಲ್ಲಯ್ಯ, ಮೊದಲು ನಮಗಾದರೂ ಶ್ರೀಮಾತೆಯರ ಮಹಿಮೆಯನ್ನು ಗುರುತಿಸೋಕೆ ಸಾಧ್ಯವಾಗಿತ್ತೇನು? ನಿರಂಜನ ನಮ್ ಕಣ್ಣು ತೆರೆಸ್ತಾ ಅಂತ. ಮುಕ್ತ ಭಾಷೆಯಾದಂಥ ನಿರಂಜಾನಂದರು ಶ್ರೀಮಾತೆಯರ ದೈವತ್ವವನ್ನು ಮನಗೊಂಡು ಭಕ್ತ ಜನರಕ್ಕೆಲ್ಲ ಅದನ್ನು ಮುಚ್ಚುಮರೆಯಿಲ್ಲದೆ ಘೋಷಿಸುತ್ತಾರೆ. ಆಮೇಲೆ ಇತರ ಅನೇಕ ಸನ್ಯಾಸಿ ಶಿಷ್ಯರು ಈ ಸತ್ಯವನ್ನು ಪೂರ್ತಿಯಾಗಿ ಮನಗಾಣ್ತಾರೆ, ಶ್ರೀಮಾತೆಯನ್ನು ಗೌರವಿಸುತ್ತಾರೆ. ಆದರೂ ಅವರಲ್ಲಿ
ಎಲ್ಲರೂ ಈ ನಂಬಿಕೆಯನ್ನು ಮುಕ್ತಕಂಠದಿಂದ ಸಾರುವಷ್ಟು ಮುಂದಾಗಲಿಲ್ಲ. ಆದರೆ ಸ್ವಾಮಿ ನಿರಂಜನಾನಂದರ ಸ್ವಭಾವ ಬೇರೆ. ಅವರು ತಾವು ಕಂಡ ಬೆಳಕನ್ನು ತೆರುಮರೆಯಿಲ್ಲದೆ ಮುಚ್ಚಿಡ್ತಾ ಇದ್ದವರಲ್ಲ. ಇದ್ರ ಜೊತೆಗೆ ಗಿರೀಶ ಮೊದಲಾದ ಕೆಲವರಿಗೆ ಶ್ರೀಮಾತೆಯರ ದಿವ್ಯತೆಯನ್ನು ಗುರುತಿಸಕ್ಕೆ ಸಾಧ್ಯ ಆಗತ್ತೆ. ಗಿರೀಶನ್ ಸ್ವಭಾವ ಅಂದ್ರೆ ಆತ ಯಾವುದನ್ನು ಸುಲಭವಾಗಿ ಒಪ್ಕೊಳ್ಳುವನಲ್ಲ. ಒಂದ್ಸರಿ ಒಪ್ಪಿಗೆಯ ಶ್ರದ್ಧೆ ಹುಟ್ಟಿತು ಅಂದ್ರೆ ಅದನ್ನು ಯಾರೂ ಕದಲಿಸಕ್ಕಾಗ್ತಿರ್ಲಿಲ್ಲ. ಆ ಶ್ರದ್ಧೆ ಏನೆಂಬುದು ನೆರೆ ಬಂದ ನದಿ ಹಾಗೆ ಉಕ್ಕರಿಯತ್ತೆ. ಸ್ವಯಂ ಶ್ರೀರಾಮಕೃಷ್ಣರೇ ಆ ಗಿರೀಶನ ಶ್ರದ್ಧೆಯನ್ನು ಮೆಚ್ಚಿಕೊಂಡಾಡಿದ್ರು. ಇಷ್ಟು ದಿನ ಅವನು ಶ್ರೀಮಾತೆಯವರನ್ನ ಒಬ್ಬ ಸಾಮಾನ್ಯ ಸ್ತ್ರೀ ಅಂತ ಭಾವಿಸಿದ್ದ. ಈಗ ಅವರಲ್ಲಿ ದಿವ್ಯತೆಯನ್ನು ಕಂಡಾಗ ಅವರ ಕುರಿತಾದ ಆತನ ಶ್ರದ್ಧೆ ಭಕ್ತಿಯ ಕಿಡಿ ಧಗಧಗಿಸಿ ಉರಿಯಲಾರಂಭಿಸಿದೆ. ಒಂದಿನ ಅವನು ತನ್ನ ಹೆಂಡತಿ ಜೊತೆ ಮನೆ ಮಹಡಿಯ ಮೇಲೆ ಕುಳಿತಿದ್ದಾನೆ ಗಿರೀಶ. ಆಗ ಸ್ವಲ್ಪ ದೂರದಲ್ಲಿದ್ದ ಬಲರಾಮ್ ಬಾಬುವಿನ ಮನೆಯ ತಾರಸಿ ಮೇಲೆ ಶ್ರೀಮಾತೆಯವರು ವಾಯುಸೇವನೆಗಾಗಿ ಅಡ್ಡಾಡ್ತಿದ್ದಾರೆ. ಗಿರೀಶನ್ ಹೆಂಡತಿ ಅದನ್ನು ನೋಡಿ, ಅಲ್ಲಿ ನೋಡಿ, ಶ್ರೀಮಾತೆಯವರು ಆ ಮನೆ ತಾರಸಿ ಮೇಲೆ ಅಡ್ಡಾಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಶ್ರೀಮಾತೆಯವರು ಆ ಮನೆ ತಾರಸಿ ಮೇಲೆ ಅಡ್ಡಾಡ್ತಿದ್ದಾರೆ. ಬೇರೆ ಯಾವ ಭಕ್ತರಾಗಿದ್ರು ತಕ್ಷಣ ಆ ಕಡೆ ತಿರುಗಿ ನೋಡಿ ಕೈ ಮುಗಿದು ನಮಸ್ಕರಿಸ್ತಿದ್ರು. ಆದರೆ ಗಿರೀಶ ಹಾಗೆ ಮಾಡಲಿಲ್ಲ. ಅಲ್ಲಿವರೆಗೂ ಆತ ಬೇಕೆಂದೇ ಅವ್ರ ಮುಖನೂ ನೋಡಿರಲಿಲ್ಲ. ಈಗ ಎಲ್ಲಿ ಅವ್ರ ಮುಖ ತನ್ನ ದೃಷ್ಟಿಗೆ ಬಿದ್ದುಬಿಡುತ್ತೋ ಅಂತ ಅವನು ತಕ್ಷಣ ಆ ಕಡೆಗೆ ಬೆನ್ನು ತಿರುಗಿಸಿ ಗಂಭೀರ ದನಿಯಲ್ಲಿ ಹೇಳ್ದ, ಇಲ್ಲ ಇಲ್ಲ, ನಾನವರನ್ನ ಹಾಗೆ ಕದ್ದು ನೋಡ್ಲಾರೆ, ನಂದು ಪಾಪಿ ಕಣ್ಣು. ಹೀಗೆ ಹೇಳ್ತಾ ಸರಸರನೆ ಮೆಟ್ಟಿಳಿದು ಕೆಳಕ್ಕೆ ಹೊರಟೋಗ್ತಾನೆ ಗಿರೀಶ. ಗಿರೀಶ್ ಚಂದ್ರ ಘೋಷ್ ಗಿರೀಶ ಗಳಿಸಿದ್ದ ಕೀರ್ತಿ ಅಪಾರ, ಯಶಸ್ಸು ಅಪಾರ. ಅವನು ಶ್ರೀರಾಮಕೃಷ್ಣರ ಕೃಪೆಗೆ ಪಾತ್ರನಾದಕ್ಕೂ ಅವನ ಹೆಂಡತಿಯ ಅಪೂರ ಭಾಗ್ಯವೇ ಕಾರಣ ಅಂತ ಹೇಳಬಹುದು. ಆಕೆಯಿಂದ ಅವನಿಗೆ 2 ಹೆಣ್ಮಕ್ಳಿದ್ರು. ಆದರೆ ಈ ಹೆಣ್ಮಕ್ಳು ಕೂಡ ಅಕಾಲ ಮರಣಕ್ಕೀಡಾಗ್ತಾರೆ. ಅದಾದ ಕೆಲವೇ ಕಾಲದಲ್ಲಿ ಅವನ ಹೆಂಡತಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿ ಕಾಯಿಲೆ ಬಿದ್ದು ತಾನು ತೀರ್ಕೋತಾಳೆ ಗಿರೀಶನ್ ಹೆಂಡತಿ. ಗಿರೀಶನ್ಗೆ ಇದೆಲ್ಲ ಆಘಾತದ ಮೇಲೆ ಆಘಾತ. ಆದರೆ ಅವನು ದುಃಖಿಸೋ ಹಾಗಿಲ್ಲ. ಯಾಕೆಂದ್ರೆ ಅವನು ಶ್ರೀರಾಮಕೃಷ್ಣರಿಗೆ ತನ್ನ ಸಮಸ್ತ ಹೊಣೆಗಾರಿಕೆಯನ್ನ ಒಪ್ಪಿಸಿಬಿಟ್ಟಿದ್ದಾನೆ, ಶರಣಾಗತನಾಗಿದ್ದಾನೆ. ತನ್ಮೂಲಕ ಶ್ರೀರಾಮಕೃಷ್ಣರು ಅವನ ಆಧ್ಯಾತ್ಮಿಕ ಶ್ರೇಯಸ್ಸಿನ ಜವಾಬ್ದಾರಿಯನ್ನು ತಾವೇ ಹೊತ್ತಿದ್ದಾರೆ. ಹಾಗಾಗಿ ಅವನು ಸದಾ ತಾನು ತ್ರಿಕರಣಪೂರ್ವಕವಾಗಿ ಶ್ರೀರಾಮಕೃಷ್ಣನಲ್ಲಿ ಶರಣಾದವನು. ಅದರಿಂದ ಅವನು ತನ್ನ ಹೆಂಡತಿ ಮಕ್ಕಳ ವಿಯೋಗಕ್ಕಾಗಿಯೂ ದುಃಖಿಸೋ ಹಾಗಿರಲಿಲ್ಲ. ಹಾಗೆ ಮಾಡಿದ್ರೆ ಶರಣಾಗತಿ ಎನ್ನುವುದು ಸುಳ್ಳಾಗ್ಬಿಡುತ್ತಲ್ಲ. ಆದರೆ ವಿಯೋಗದ ದುಃಖ ಮಾತ್ರ ಮನಸ್ಸಲ್ಲೇ ಇದೆ. ಅದನ್ನು ಮರಿಬೇಕು ಅಂತ ಗಣಿತಾಭ್ಯಾಸ ಶುರು ಮಾಡ್ತಾನೆ. ಹಾಗೂ ಮಗುವಿನ ಪ್ರೇಮಪೂರ್ಣ ಆರೈಕೆಯಲ್ಲಿ ಮಗ್ನನಾಗ್ತಾನೆ. ಅವನು ಈ ಮಗುವನ್ನ ವಿಶೇಷ ಪ್ರೀತಿ ವಾತ್ಸಲ್ಯದಿಂದ ಮಾತ್ರ ಅಲ್ಲ, ಒಂದು ಬಗೆಯ ಭಕ್ತಿಯಿಂದ ನೋಡ್ಕೊತಿದ್ದ. ಅದಕ್ಕೊಂದು ವಿಶೇಷ ಕಾರಣನೂ ಇತ್ತು. ಅವನೊಮ್ಮೆ ರಾಮಕೃಷ್ಣರನ್ನ, ನಿಮ್ಮ ಈ ಅವತಾರದಲ್ಲೂ ನನಗೆ ನನ್ನ ಮನಸ್ತೃಪ್ತಿ ಆಗೋ ಹಾಗೆ ನಿಮ್ಮ ಸೇವೆ ಮಾಡಕ್ಕೆ ಸಾಧ್ಯವಾಗಲಿಲ್ಲ. ಅದರಿಂದ ನೀವು ಕೃಪೆ ಮಾಡಿ ನನ್ನ ಮಗನಾಗಿ ಹುಟ್ಟಬೇಕು. ನನಗೆ ನನ್ನ ಮನಸ್ತೃಪ್ತಿ ಆಗೋ ಹಾಗೆ ಈ ಅವತಾರದಲ್ಲಿ ನಿಮ್ಮ ಸೇವೆ ಮಾಡೋ ಹಾಗಾಗಲಿಲ್ಲ. ನೀವು ಕೃಪೆ ಮಾಡಿ ನನ್ನ ಮಗನಾಗಿ ಹುಟ್ಟಬೇಕು ಕೇಳ್ಕೊಂಡಿದ್ದ. ರಾಮಕೃಷ್ಣರು ಅವನ ಪ್ರಾರ್ಥನೆಯನ್ನು ಮನ್ನಿಸದೆ ಅದು ಸಾಧ್ಯ ಇಲ್ಲ ಅಂತ ಉತ್ತರಿಸಿದ್ರು. ಆದರೆ ಶ್ರೀರಾಮಕೃಷ್ಣರು ಇಹಲೋಕವನ್ನು ತ್ಯಜಿಸಿದ ಮೇಲೆ ಈ ಮಗು ಜನಿಸಿದ ಕಾರಣ ಅವರೇ ತನ್ನ ಪ್ರಾರ್ಥನೆಯನ್ನು ಮನ್ನಿಸಿ ಬಂದು ಮಗುವಾಗಿ ಜನಿಸಿ ಕೃಪೆ ಮಾಡಿದ್ದಾರೆ ಎನ್ನುವ ದೃಢವಾದ ನಂಬಿಕೆ ಗಿರೀಶನಿಗೆ. ಅದರಿಂದ ಅವನು ಆ ಮಗುವಿನ ಕಣ್ಮೇಲೆ ಕಣ್ಣಿಟ್ಟು ಲಾಲನೆ ಪಾಲನೆ ಮಾಡಿದ. ಶ್ರೀರಾಮಕೃಷ್ಣರೇ ಈ ಮಗುವಿನ ರೂಪದಲ್ಲಿ ಬಂದಿದ್ದಾರೆ ಎನ್ನುವುದರಲ್ಲಿ ಅವನ ಮನೆ ಮಂದಿಗೂ ಸಂಶಯ ಇರಲಿಲ್ಲ. ಆದ್ದರಿಂದ ಅವರು ಈ ಮಗುವಿನ ಉಡುಪು, ತಟ್ಟೆ, ಲೋಟ ಎಲ್ಲವನ್ನ ಪ್ರತ್ಯೇಕವಾಗಿ ತೆಗೆದಿಡ್ತಿದ್ರು. ಅದನ್ನು ಬೇರೆ ಯಾರೂ ಉಪಯೋಗಿಸ್ತಾನೂ ಇರಲಿಲ್ಲ. ನಿಜಕ್ಕೂ ಆ ಮಗುವಿನ ಸ್ವಭಾವ, ವರ್ತನೆ ಎಲ್ಲ ಮನಮಂದಿಯ ನಂಬಿಕೆಗೆ ಇಂಕೊಡು ಹಾಗೆ ಇತ್ತು. ಗಿರೀಶ ಮನೆಗೆ ಬಂದವರಿಗೆಲ್ಲ ಆ ಮಗುವಿನ ರೂಪ, ಸ್ವಭಾವವನ್ನು ಕಂಡು ಮುಗ್ಧರಾಗ್ಬಿಡ್ತಿದ್ರು. ಮಗುವಿನ ತೋಳಲ್ಲಿಟ್ಕೊಂಡು ಮುದ್ದಿಡ್ತಿದ್ರು. ಆ ಮಗುವಿನ ರೂಪ, ನಡೆ, ನುಡಿ ಎಲ್ಲ ಅಷ್ಟು ಮಧುರವಾಗಿತ್ತು.
ಒಂದ್ಸರಿ ಶ್ರೀಮಾತೆಯವರು ಯಾವುದೋ ಸಂದರ್ಭದಲ್ಲಿ ಗಿರೀಶನ್ ಮನೆಗೆ ಬಂದಿದ್ದಾಗ ಮಗು ಅವರ ಮಡಿಲೇರಿ ಕುಳಿತು ನಲಿದಾಡ್ತಿತ್ತು. ಈಗ ಮಗುವಿಗೆ 3 ವರ್ಷ. ಅದಕ್ಕೆ ಮಾತಾಡಕ್ ಬರ್ತಿಲ್ಲ. ಎಲ್ಲವನ್ನ ಸನ್ನೆಯಿಂದಲೇ ತಿಳಿಸ್ತಿತ್ತು. ಗಿರೀಶ ಮನೆಯ ಮಹಡಿಯ ಮೇಲೆ ಶ್ರೀಮಾತೆಯರ ಭಾವಚಿತ್ರ ಇತ್ತು. ಒಂದಿನ ಈ ಮಗು ಮನೆಯವರೆಲ್ಲರನ್ನ ಮಹಡಿ ಮೇಲೆ ಕರ್ಕೊಂಡು ಹೋಗಿ ಆ ಭಾವಚಿತ್ರದ ಕಡೆಗೆ ಕೈ ಮಾಡಿ ತೋರಿಸ್ತು. ಮಗು ಶ್ರೀಮಾತೆಯವರು ನೋಡಬೇಕು ಅನ್ನುತ್ತಿದೆ ಅಂತ ಎಲ್ಲ ಅರ್ಥ ಮಾಡಿಕೊಂಡ್ರು. ಇದಾದ ಕೆಲವೇ ತಿಂಗಳ ಮೇಲೆ ಶ್ರೀಮಾತೆಯವರು ಬಾರನಾಗೋರಿಯಲ್ಲಿ ಸೌರೀಂದ್ರನಾಥ ಟಾಗೋರ್ ಎಂಬನ ಮನೆಯಲ್ಲಿ ಇಳ್ಕೊಂಡಿದ್ರು. ಆಗ ಅಲ್ಲಿಗೆ ಗಿರೀಶ ಕೂಡ ತನ್ನ ಮಗು ಜೊತೆ ಬಂದಿದ್ದ. ಬಹುಶಃ ಸ್ವಾಮಿ ನಿರಂಜನಾನಂದರು ಅವನನ್ನ ಒತ್ತಾಯದಿಂದ ಅಲ್ಲಿ ಕರ್ಕೊಂಡು ಬಂದಿದ್ದಿರಬೇಕು. ಭಕ್ತರ ದೃಷ್ಟಿಯಿಂದ ಗಿರೀಶ ಶ್ರೀಮಾತೆಯ ದರ್ಶನ ಮಾಡಲು ಬಂದಿದ್ದ. ಈ ಘಟನೆ ಶ್ರೀಮಾತೆಯವರ ಜೀವನದಲ್ಲಿ ಬಹಳ ಮಹತ್ವದ್ದು. ಯಾಕೆಂದ್ರೆ ಅಲ್ಲಿವರೆಗೂ ಭಕ್ತವರ್ಗದಲ್ಲಿ ಶ್ರೀಮಾತೆಯವರ ಮಹಿಮೆಯನ್ನು ಅರ್ತಿದ್ದವರು ಎಲ್ಲೋ ಕೆಲವು ಮಂದಿ, ಮಾಸ್ಟರ್ ಮಹಾಶಯನಂತ 4-6 ಜನ ಮಾತ್ರ ಅವರನ್ನ ಪರಮಾದರ್ಶ ಸ್ವರೂಪರು ಅನ್ನೋ ದೃಷ್ಟಿಯಿಂದ ನೋಡ್ತಿದ್ರು. ಗಿರೀಶ ನಿರಂಜನಾನಂದರಿಂದ ಪ್ರೇರಿತನಾಗಿ ಶ್ರೀಮಾತೆಯರ ಪವಿತ್ರ ದರ್ಶನ ಮಾಡಿ ಅವರ ಮಹಿಮೆಯನ್ನು ಘಂಟಾಘೋಷವಾಗಿ ಸೇರಿದ ಮೇಲಷ್ಟೇ ಭಕ್ತರಿಗೆಲ್ಲ ಕಣ್ತೆರೆದಿದ್ದು. ಅವರು ಸಾಕ್ಷಾತ್ ದೇವಿ ಜಗನ್ಮಾತೆ ಅಂತ ಪೂಜಿಸತೊಡಗಿದ್ದು. ಇದಕ್ಕೆ ಮೊದಲು ಶ್ರೀಮಾತೆಯವರು ತಮ್ಮ ಗೌಪ್ಯತೆಯನ್ನು ಎಷ್ಟರ ಮಟ್ಟಿಗೆ ಕಾಪಾಡ್ಕೊತಿದ್ರು ಅಂದ್ರೆ ಭಕ್ತರಿಗೆ ಅವರ ದರ್ಶನ ಪಡೆಯುವುದು ಅಸಾಧ್ಯ ಆಗಿತ್ತು. ಸುಮ್ಮನೆ ಮನಸ್ಸಿನಲ್ಲೇ ಅವರಿಗೆ ನಮಸ್ಕಾರ ಹಾಕಬೇಕಾಗಿತ್ತು. ಆದರೆ ಗಿರೀಶನೇ ಮೊದಲಾದಂತಹ ಕೆಲವರ ಭಕ್ತಿ ಶ್ರದ್ಧೆ ಅದೆಷ್ಟು ಉತ್ಕಟವಾಗಿತ್ತು ಅಂದ್ರೆ ಶ್ರೀಮಾತೆಯವರು ಅವರಿಗೆ ದರ್ಶನ ಕೊಡಲೇಬೇಕಾಯಿತು. ಅವರಿಗೆ ದರ್ಶನ ಕೊಟ್ಟ ಮೇಲೆ ಇತರರನ್ನು ತಮ್ಮ ದರ್ಶನದಿಂದ ವಂಚಿತರನ್ನಾಗಿ ಮಾಡಕ್ಕೆ ಸಾಧ್ಯವೇ? ಅದರಿಂದ ಎಲ್ಲ ಭಕ್ತರಿಗೂ ಕೂಡ ದರ್ಶನ ನೀಡಲಾರಂಭಿಸಿದರು. ಆ ದಿನ ಶ್ರೀಮಾತೆಯವರು ಸೌರೀಂದ್ರನಾಥ ಠಾಕೂರ್ ಮನೆಯ ಮಹಡಿ ಮೇಲಿದ್ದಾರೆ. ಗಂಡಸರೆಲ್ಲ ಕೆಳಗಡೆ ಇದ್ದಾರೆ. ಆಗ ಆ ಮಗು ಶ್ರೀಮಾತೆಯವರನ್ನು ನೋಡಬೇಕು ಅಂತ ತವಕ ಆರಂಭಿಸಿತು. ಮಹಡಿ ಮೇಲಕ್ಕೆ ಬೆರಳು ತೋರಿಸ್ತಾ ಅನ್ನುತ್ತಲೇ ಇತ್ತು. ಮಗು ಏಕೆ ಹೀಗೆ ಮಾಡ್ತಿದೆ ಅನ್ನೋದು ಮೊದಲು ಯಾರಿಗೂ ಅರ್ಥ ಆಗಲಿಲ್ಲ. ಕೊನೆಗೆ ಶ್ರೀಮಾತೆಯವರ ಸೇವಕ ಕಾರಣವನ್ನು ಊಹಿಸಿ ಅರ್ಥ ಮಾಡಿಕೊಂಡು ಅದನ್ನ ಮೇಲೆ ಕರ್ಕೊಂಡು ಹೋಗ್ತಾನೆ. ಶ್ರೀಮಾತೆಯವರನ್ನು ನೋಡಿದ್ದೆ ತಡ ಮಗು ತಾನಾಗಿ ಅವರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡುತ್ತೆ ಮತ್ತು ಕೂಡಲೇ ಕೆಳಕ್ಕೆ ಬಂದು ತನ್ನ ತಂದೆಯನ್ನ ಕೈ ಹಿಡಿಕೊಂಡು ಮೇಲೆ ಬರುವಂತೆ ಸನ್ನೆ ಮಾಡುತ್ತಾ ಎಳ್ಕೊಂಡು ಹೋಗುತ್ತೆ. ತನ್ನೊಳಗೆ ಉಕ್ಕಿ ಬಂದಂತಹ ದುಃಖವನ್ನು ತಡೆಯಲಾರದೆ ಗಿರೀಶ, ಓ ಮಗು, ಏನ್ ಮಾಡ್ತಿದೀಯಪ್ಪ? ನೀನಷ್ಟು ಸುಲಭವಾಗಿ ನಾನು ಶ್ರೀಮಾತೆಯನ್ನು ನೋಡಲು ಸಾಧ್ಯವೇನಪ್ಪ? ನಿನ್ನಷ್ಟು ಸುಲಭವಾಗಿ ನಾ ಶ್ರೀಮಾತೆಯನ್ನು ನೋಡಕ್ಕೆ ಸಾಧ್ಯವೇನಪ್ಪ? ನಾನೊಬ್ಬ ಕುಡು ಪಾಪಿ ಅಂತ ಕಣ್ಣೀರಿಗರಿಯುತ್ತಾ ಇದ್ದಾನೆ. ಆದರೂ ಮಗು ಬಿಡ್ಲಿಲ್ಲ. ಒಂದೇ ಸಮನೆ ಊ ಊ ಅಂತ ಅವನ ಕೈ ಹಿಡಿದು ಎಳಿತಲೇ ಇದೆ. ಕೊನೆಗೆ ಮಗುವಿನ ಹಠಕ್ಕೆ ಮಣಿದು ಅದನ್ನೆತ್ಕೊಂಡು ಗಿರೀಶ ಶ್ರೀಮಾತೆಯವರ ಬಳಿಗೆ ಬರ್ತಾನೆ. ಉದ್ವೇಗದಿಂದ ಅವನ ಶರೀರ ಕಂಪಿಸ್ತಾ ಇದೆ. ಕಣ್ಗಳಿಂದ ನೀರು ಧಾರಾಕಾರವಾಗಿ ಸುರಿತಾ ಇದೆ. ಕಂಠ ಗದ್ಗತವಾಗಿದೆ. ಶ್ರೀಮಾತೆಯವರ ಪಾದಗಳಿಗೆ ಅಡ್ಡ ಬಿದ್ದು, ಅಮ್ಮ, ಈ ಮಗುವಿನಿಂದಾಗಿ ನನಗೆ ನಿಮ್ಮ ಪಾವನಕರ ಪಾದಗಳ ದರ್ಶನ ಆಯ್ತು ಅಂತಾನೆ. ಶ್ರೀಮಾತೆಯವರು ಮೌನವಾಗಿ ಆಶೀರ್ವದಿಸ್ತಾರೆ. ಗಿರೀಶ ಮೆಲ್ಲನೆ ಚೇತರಿಸಿಕೊಂಡು ಮಗು ಜೊತೆ ಹಿಂತಿರುಗ್ತಾನೆ. ಆ ದಿನ ಅವನು ಮೊದಲ ಬಾರಿಗೆ ಶ್ರೀಮಾತೆಯವರ ಪಾದಗಳ ದರ್ಶನ ಮಾಡಿದ್ದು. ತಲೆ ಎತ್ತಿ ಅವರ ಮುಖದರ್ಶನ ಮಾಡಲಿಲ್ಲ. ತನ್ನಂತಹ ಪಾಪಿ ಆ ಭಾಗ್ಯಕ್ಕೆ ಪಾತ್ರನಲ್ಲ, ನನ್ನಂತಹ ಪಾಪಿ ಆ ಭಾಗ್ಯಕ್ಕೆ ಪಾತ್ರನಲ್ಲ ಅಂತ ಆಗಲೂ ಅವನು ನಂಬಿದ್ದ ಗಿರೀಶ.
ಆಧ್ಯಾತ್ಮಿಕ ಧಾರಾವಾಹಿ ಮಹಾಮಾಯಿ ಜೀವನ ಗಂಗಾ ಮುಂದುವರಿಯುವುದು.